ರಾಜ್ಯದ ಉಪಚುನಾವಣಾ ಮತದಾನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ನಾಳೆ ಬೆಳಿಗ್ಗೆ 7 ಗಂಟೆಯಿಂದ 2 ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ. ಹೀಗಾಗಿ ಕೊನೆ ಹಂತದ ಸರ್ಕಸ್ ಮಾಡ್ತಿದ್ದಾರೆ. ಹೈ ವೋಲ್ಟೇಜ್ ರಣಕಣದ ಮತದಾನಕ್ಕೆ ಕೌಂಟ್ ಡೌನ್. ಕಡೆ ಕ್ಷಣದ ಕಸರತ್ತು, ಗೆಲುವಿಗಾಗಿ ನಾನಾ ಸರ್ಕಸ್. ಕಳೆದೊಂದು ತಿಂಗಳಿಂದ ರಾಜ್ಯ ರಾಜಕೀಯದಲ್ಲಿ ಮಿನಿ ಸಮರದ ಸುನಾಮಿಯೇ ಎದ್ದಿತ್ತು. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ 2 ಪಕ್ಷದವರು ಟೊಂಕ ಕಟ್ಟಿ ನಿಂತಿದ್ರು. ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಒಬ್ಬರ ಮೇಲೊಬ್ಬರು ಚುನಾವಣಾ ಪ್ರಚಾರ ನಡೆಸಿದ್ರು. ಅದಕ್ಕೆಲ್ಲ ಈಗಾಗಲೇ ಬ್ರೇಕ್ ಬಿದ್ದಾಗಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಹೈ ವೋಲ್ಟ್ ಕ್ಷೇತ್ರದ ಮತದಾನ ಶುರುವಾಗಲಿದೆ. ಹೀಗಾಗಿ 2 ಪಕ್ಷದವರು ಕೊನೆ ಹಂತದ ಸರ್ಕಸ್ ಶುರು ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಮೊಮ್ಮಗ ಸಮರ್ಥ್ ಹಾಗೂ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಮಧ್ಯೆ ಭಾರೀ ಪೈಪೋಟಿ ಏರ್ಪಟ್ಟಿದೆ. ಹೀಗಾಗಿ ಚುನಾವಣಾ ಕ್ಷೇತ್ರದಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಒಟ್ಟು 284 ಮತಗಟ್ಟೆಗಳನ್ನು ತೆರೆಯಲಾಗಿದ್ದು 76 ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಬಿಗಿ ಭದ್ರತೆ ಮಾಡಲಾಗಿದೆ. ಮಹಿಳಾ ಮತದಾರರಿಗಾಗಿ ವಿಶೇಷವಾಗಿ ಪಿಂಕ್ ಮತಗಟ್ಟೆಗಳನ್ನು ನಿರ್ಮಿಸಲಾಗಿದೆ. ನಾಳೆ 2,31,072 ಜನ ಮತ ಚಲಾಯಿಸಲಿದ್ದಾರೆ. ಹೀಗಾಗಿ 1000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನೇಮಕ ಮಾಡಲಾಗಿದ್ದು ಮತಗಟ್ಟೆಯ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಎಲ್ಲ ಮತಗಟ್ಟೆಗಳು ಕೂಡ ಸಖಿ ಮತಗಟ್ಟೆ ಅಂತ ಮಾಡಿದೀವಿ. ಅಂದ್ರೆ ಸ್ಪೆಷಲ್ ಆಗಿ ಯಂಗ್ ವೋಟರ್ಸ್ ಇರ್ಬೋದು, ಆಮೇಲೆ ನಮಗೆ ಮಹಿಳಾ ವೋಟರ್ಸ್ ಇರ್ಬೋದು, ಇಂಥ ಎಲ್ಲ ಮತಗಟ್ಟೆ ಕೂಡ ಸ್ಪೆಷಲ್ ಆಗಿ ಎಲ್ಲ ಪೋಲಿಂಗ್ ಪಾರ್ಟಿಯವ್ರನ್ನ PR ಇರ್ಬೋದು, APR ಎಲ್ಲ ಸಿಬ್ಬಂದಿಗಳು ಮಹಿಳೆಯರೇ ಇರತಕ್ಕಂಥದ್ದು ಸಖಿ ಮತಗಟ್ಟೆಯನ್ನು ಪ್ರಾರಂಭ ಮಾಡಿದೆ. ಇನ್ನು ಬಾಗಲಕೋಟೆಯಲ್ಲೂ ಬೈ ಎಲೆಕ್ಷನ್ ಮತದಾನಕ್ಕೆ ಅಖಾಡ ಸಿದ್ಧವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ, ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಕೊನೆ ಹಂತದ ಸರ್ಕಸ್ ಮಾಡುತ್ತಿದ್ದಾರೆ. ಹೀಗಾಗಿ ಎಲ್ಲಾ ಕಡೆ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ಒಟ್ಟು 322 ಮತಗಟ್ಟೆ ನಿರ್ಮಾಣ ಮಾಡಲಾಗಿದ್ದು 322 ಮತಗಟ್ಟೆಗಳಿಗೆ 1,564 ಸಿಬ್ಬಂದಿಯನ್ನ ನೇಮಿಸಿದ್ದಾರೆ. ಪ್ರತಿ ಮತಗಟ್ಟೆಯಲ್ಲಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದ್ದು 2 ಪಿಂಕ್, 1 ಯುವ ಮತಗಟ್ಟೆ, 1 ಥೀಮ್ ಮತಗಟ್ಟೆ ರೆಡಿ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಒಟ್ಟು 2,59,797 ಮತದಾರರಿದ್ದು ನಾಳೆ ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ. 322 ಮತಗಟ್ಟೆಗಳಲ್ಲಿ ವಿಶೇಷವಾಗಿ ಅದರಲ್ಲಿ 2 ಪಿಂಕ್ ಪೋಲಿಂಗ್ ಸ್ಟೇಷನ್ ಅಂತ ನಾವು ಮಾಡ್ತಾ ಇದ್ದೀವಿ. ಇದು ವಿಶೇಷವಾಗಿ ಮಹಿಳೆಯರಿಗೆ ವಿಶೇಷವಾದ ಒತ್ತನ್ನು ಕೊಟ್ಟು ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸಿಕೊಂಡು ಇಲ್ಲಿ ಮಾಡ್ತಾ ಇದ್ದೀವಿ. ಇನ್ನೊಂದು ಯುವ ಮತದಾರರಿಗೆ ಅನುಕೂಲ ಆಗಲಿ ಅಂತ ಯುವ ಮತದಾನ ಕೇಂದ್ರವನ್ನು ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ನಾಳೆಯ ಹೈ ವೋಲ್ಟೇಜ್ ಎಲೆಕ್ಷನ್ಗೆ 2 ಕ್ಷೇತ್ರಗಳು ರೆಡಿಯಾಗಿವೆ. ಯಾರಿಗೆ ಮತದಾರ ಜೈ ಅಂತಾನೆ ಅನ್ನೋದು ಮೇ 4ಕ್ಕೆ ಗೊತ್ತಾಗಲಿದೆ. ಬಾಗಲಕೋಟೆಯಿಂದ ಮಂಜುನಾಥ್ ತಳವಾರ್ ಜೊತೆ ಸಂಜಯ್, ನ್ಯೂಸ್ 18 ದಾವಣಗೆರೆ. ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ನ್ಯೂಸ್ 18 ವಿದ್ಯಾದೀಪ ಅನ್ನುವಂಥ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಗುರುವಾಯನಕೆರೆಯ ಎಕ್ಸೆಲ್ PU ಕಾಲೇಜಿನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸದಾ ಜನಪರ ಹಾಗೂ ನ್ಯಾಯಪರ ಸುದ್ದಿ ಪ್ರಸಾರ ಮಾಡೋ ನ್ಯೂಸ್ 18 ಕನ್ನಡ ಹೊಸದೊಂದು ಹೆಜ್ಜೆ ಇಟ್ಟಿದೆ. ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪವಾಗುವ ನಿಟ್ಟಿನಲ್ಲಿ ವಿದ್ಯಾದೀಪ ಅನ್ನೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಗುರುವಾಯನಕೆರೆಯ ಎಕ್ಸೆಲ್ PU ಕಾಲೇಜಿನಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ವಿದ್ಯಾದೀಪ 2026ರ ಅಸೋಸಿಯೇಷನ್ ವಿತ್ Ad6 ಅಡ್ವರ್ಟೈಸಿಂಗ್ ಅಡಿಯಲ್ಲಿ ನಾಳೆ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬೋರ್ಡ್ ಪರೀಕ್ಷೆ ಮುಗಿಸಿರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ವಿದ್ಯಾದೀಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವೇಳೆ ನಾಡಿನ ಪ್ರಸಿದ್ಧ ಸೈಬರ್ ತಜ್ಞ ಡಾಕ್ಟರ್ ಅನಂತ ಪ್ರಭು ಅವರು AI ಮತ್ತು ನ್ಯೂ ಜನರೇಷನ್ ಕರಿಯರ್ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಜೊತೆಗೆ ನ್ಯೂಸ್ 18 ಕನ್ನಡದ ಪ್ರಧಾನ ಸಂಪಾದಕರಾದ ಹರಿಪ್ರಸಾದ್ ಸಹ ಭಾಗಿಯಾಗಲಿದ್ದು ವಿದ್ಯಾರ್ಥಿಗಳಿಗೆ ವೃತ್ತಿ ಬದುಕಿನ ಅದ್ಭುತ ಅವಕಾಶಗಳ ಮಾಹಿತಿ ನೀಡಲಿದ್ದಾರೆ. AI ಮತ್ತು ಭವಿಷ್ಯದ ಪೀಳಿಗೆಯ ವೃತ್ತಿಗಳ ಬಗ್ಗೆ ಇದು ಮಾಸ್ಟರ್ ಕ್ಲಾಸ್ ಆಗಲಿದೆ. ಈ ಮೂಲಕ ವಿದ್ಯಾದೀಪ ಕಾರ್ಯಕ್ರಮ ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪವಾಗಲಿದೆ. ವಿದ್ಯಾದೀಪ ಅಂತ ಹೇಳುವಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ
ಸೆಕೆಂಡ್ PUC ಆದಮೇಲೆ ಯಾವ ರೀತಿಯ ಒಂದು ಭವಿಷ್ಯ ಇದೆ. ಸೊ AI ಟೆಕ್ನಾಲಜಿಯಿಂದ ಯಾವ ರೀತಿ ನಾವು ಒಂದು ಅದನ್ನು ಪಾಸಿಟಿವ್ ಆಗಿ ತೆಕ್ಕೊಂಡು ನಮ್ಗೆ ಯಾವ ರೀತಿ ಅದರಲ್ಲಿ ಒಂದು ಡೆವಲಪ್ಮೆಂಟ್ ನಮ್ಮ XLPU ಕಾಲೇಜಿನಲ್ಲಿ News18 ಕಡೆಯಿಂದ 9ರಂದು ನಡೆಯಲಿಕ್ಕಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಇದಕ್ಕೊಂದು ಉಚಿತವಾದಂತಹ ಒಂದು ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಒಟ್ನಲ್ಲಿ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ವಿದ್ಯಾದೀಪ ಕಾರ್ಯಕ್ರಮ ದಾರಿದೀಪವಾಗಲಿದ್ದು ಹೆಚ್ಚಿನ ವಿದ್ಯಾರ್ಥಿಗಳು ಮುಕ್ತವಾಗಿ ಭಾಗವಹಿಸಬಹುದಾಗಿದೆ. ಕಿಶನ್ ಶೆಟ್ಟಿ, News18 ಮಂಗಳೂರು.